ವಿದ್ಯಾರ್ಥಿಗಳೇ, ರಾಬರ್ಟ್ ವಿಕ್ಟೇಕರ್ ಅವರ ಬೆಂಬಲದೊಂದಿಗೆ ಕೆಲವು ಗುಣಲಕ್ಷಣಗಳ ಆಧಾರದ ಮೇಲೆ ಎಲ್ಲ ಜೀವಿಗಳನ್ನು 5 ರಾಜ್ಯಗಳಾಗಿ ವರ್ಗೀಕರಿಸುವ ವಿಧಾನವನ್ನು ನಾವು ಕಲಿತಿದ್ದೇವೆ. ಇಂದು ಸಸ್ಯ ಸಾಮ್ರಾಜ್ಯದ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ. ಇದು ಆಸಕ್ತಿದಾಯಕವೆಂದು ತೋರುತ್ತದೆ, ಏಕೆಂದರೆ ಸಸ್ಯಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಮತ್ತು ಹೆಸರಿಸಲಾಗಿದೆ ಎಂದು ನೀವು ಸ್ಪಷ್ಟವಾಗಿ ತಿಳಿದಿರುತ್ತೀರಿ. ಆದ್ದರಿಂದ ಈ ವಿಡಿಯೋವನ್ನು ಹೆಚ್ಚು ಏಕಾಗ್ರತೆಯಿಂದ ನೋಡಿ. ಪ್ರಮುಖ ಪದಗಳು: ಬ್ರಯೋಫೈಟ್ಸ್, ಸಸ್ಯ ಸಾಮ್ರಾಜ್ಯದ ಉಭಯಚರಗಳು. ಥಾಲೋಫೈಟ್ಸ್, ದೇಹದಂತಹ ಥಾಲಸ್ ಮತ್ತು ಹೆಚ್ಚಾಗಿ ಜಲವಾಸಿಗಳು. ಟೆರಿಡೋಫೈಟ್ಸ್, ಕಾಂಡ, ಎಲೆ ಮತ್ತು ಬೇರುಗಳಂತಹ ಎಲ್ಲ ಭಾಗಗಳೊಂದಿಗೆ ಭೂಮಿಯಲ್ಲಿ ವಾಸಿಸುತ್ತವೆ. ಅಂಜಿಯೋಸ್ಪರ್ಮ್ಸ್, ಹೂ ಬಿಡುವ ಸಸ್ಯಗಳು. ಜಿಮ್ನೋಸ್ಪರ್ಮ್ಸ್, ಹೂ ಬಿಡದ ಸಸ್ಯಗಳು. ಏಕಕೋಟಿಲ್ನಣ್ಣ ಹೊಂದಿರುವ ಮೊನೊಕಾಟ್ ಬೀಜ. 2 ಕೋಟಿಲ್ನಣ್ಣುಗಳೊಂದಿಗೆ ಡಿಕಾಟ್ ಬೀಜ. ಪರಿಕಲ್ಪನೆ ನಕ್ಷೆ. ಬನ್ನಿ ಸಸ್ಯಗಳ ವರ್ಗೀಕರಣವನ್ನು ನೋಡೋಣ. ಪ್ಲಾಂಟೆ. ಸಸ್ಯಗಳ ನಡುವೆ ವರ್ಗೀಕರಣದ ಮೊದಲ ಹಂತವು ಸಸ್ಯದ ದೇಹವು ಉತ್ತಮವಾಗಿ ವಿಭಿನ್ನವಾದ ಭಾಗಗಳನ್ನು ಹೊಂದಿದೆಯೇ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಎರಡನೇ ಹಂತದ ವರ್ಗೀಕರಣವು ವಿಭಿನ್ನ ಸಸ್ಯ ದೇಹವು ನೀರು ಮತ್ತು ಇತರ ವಸ್ತುಗಳ ಸಾಗಣೆಗೆ ವಿಶೇಷ ಅಂಗಾಂಶವನ್ನು ಹೊಂದಿದೆಯೇ ಎಂಬುದನ್ನು ಆಧರಿಸಿದೆ. ಹೆಚ್ಚಿನ ವರ್ಗೀಕರಣವು ಬೀಜಗಳನ್ನು ಹೊರುವ ಸಾಮರ್ಥ್ಯವನ್ನು ನೋಡುತ್ತದೆ. ನಂತರ ಬೀಜಗಳು ಹಣ್ಣುಗಳ ಒಳಗೆ ಸುತ್ತುವರಿದಿದೆಯೇ. ಆದ್ದರಿಂದ ಮೊದಲ ಹಂತದ ಆಧಾರದ ಮೇಲೆ ಎಲ್ಲ ಸಸ್ಯಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ: ಥಾಲೋಫೈಟ್ಗಳು, ಬ್ರಯೋಫೈಟ್ಗಳು ಮತ್ತು ಟೆರಿಡೋಫೈಟ್ಗಳು. ಥಾಲೋಫೈಟಾ. ಸಸ್ಯಗಳು ಕಾಂಡ, ಎಲೆ ಮತ್ತು ಬೇರುಗಳಂತಹ ಉತ್ತಮ ವಿಭಿನ್ನ ದೇಹದ ವಿನ್ಯಾಸಗಳನ್ನು ಹೊಂದಿಲ್ಲ. ಈ ಸಸ್ಯಗಳು ಪ್ರಧಾನವಾಗಿ ಜಲಚರಗಳಾಗಿವೆ. ಈ ಗುಂಪಿನ ಸಸ್ಯಗಳನ್ನು ಸಾಮಾನ್ಯವಾಗಿ ಪಾಚಿ ಎಂದು ಕರೆಯಲಾಗುತ್ತದೆ. ಉದಾಹರಣೆ: ಸ್ಪಿರೋಗೈರಾ, ಉಲೋಥ್ರಿಕ್ಸ್, ಕ್ಲಾಡೋಫ್ಲೋರಾ, ಉಲ್ವಾ, ಮತ್ತು ಚಾರ್. ಬ್ರಯೋಫೈಟಾ. ಸಸ್ಯದ ದೇಹವನ್ನು ಸಾಮಾನ್ಯವಾಗಿ ಕಾಂಡ ಮತ್ತು ಎಲೆಯಂತಹ ರಚನೆಗಳಾಗಿ ವಿಂಗಡಿಸಲಾಗಿದೆ. ಇವುಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯಚರಗಳು ಎಂದು ಕರೆಯಲಾಗುತ್ತದೆ. ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರು ಮತ್ತು ಇತರ ಪದಾರ್ಥಗಳ ವಹನಕ್ಕೆ ವಿಶೇಷವಾದ ಅಂಗಾಂಶವಿಲ್ಲ. ಉದಾಹರಣೆ: ಮಾಸ, ಪುನೇರಿಯಾ ಮತ್ತು ಮಾರ್ಚೆಂಟಿಯಾ ಮತ್ತು ರಿಕಿಯಾ. ಟೆರಿಡೋಫೈಟಾ. ಸಸ್ಯದ ದೇಹವನ್ನು ಕಾಂಡ, ಎಲೆ
ಮತ್ತು ಬೇರುಗಳಾಗಿ ವಿಂಗಡಿಸಲಾಗಿದೆ. ಈ ಗುಂಪಿನ ಸಸ್ಯಗಳು ಭೂಮಿಯಲ್ಲಿ ವಾಸಿಸುತ್ತವೆ. ಇದು ಸಸ್ಯದ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರು ಮತ್ತು ಇತರ ವಸ್ತುಗಳನ್ನು ಸಾಗಿಸಲು ವಿಶೇಷವಾದ ಅಂಗಾಂಶವನ್ನು ಹೊಂದಿದೆ. ಉದಾಹರಣೆ ಮಾರ್ಸಿಲಿಯಾ, ಜರಿಗಿಡಗಳು ಮತ್ತು ಕುದುರೆ ಬಾಲಗಳು. ಪೆರಿಡೋಫೈಟ್ನಲ್ಲಿ ಸಸ್ಯಗಳ ಸಂತಾನೋತ್ಪತ್ತಿ ಅಂಗಗಳು ಬಹಳ ಅಪ್ರಜ್ಞಾಪೂರ್ವಕವಾಗಿರುತ್ತವೆ ಮತ್ತು ಅದರಿಂದ ಅವುಗಳನ್ನು ಕ್ರಿಪ್ಟೋಗ್ರಮ್ಸ್ ಎಂದು ಕರೆಯಲಾಗುತ್ತದೆ ಅಥವಾ ಗುಪ್ತ ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರುವವರು. ಮತ್ತೊಂದೆಡೆ ಅಂತಿಮವಾಗಿ ಬೀಜಗಳನ್ನು ಮಾಡುವ ಉತ್ತಮ ವಿಭಿನ್ನವಾದ ಸಂತಾನೋತ್ಪತ್ತಿ ಭಾಗಗಳನ್ನು ಹೊಂದಿರುವ ಸಸ್ಯಗಳನ್ನು ಫನೆರೋಗಾಮ್ಗಳು ಎಂದು ಕರೆಯಲಾಗುತ್ತದೆ. ಬೀಜಗಳು ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಯೇ ಫಲಿತಾಂಶವಾಗಿದೆ. ಅವು ಸಂಗ್ರಹಿಸಿದ ಆಹಾರದೊಂದಿಗೆ ಭ್ರೂಣವನ್ನು ಒಳಗೊಂಡಿರುತ್ತವೆ. ಇದು ಮೂಲಿಕೆಯೊಡೆಯುವ ಸಮಯದಲ್ಲಿ ಭ್ರೂಣದ ಆರಂಭಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಬೀಜಗಳು ಬೆತ್ತಲೆಯಾಗಿವೆಯೇ ಅಥವಾ ಹಣ್ಣುಗಳಲ್ಲಿ ಸುತ್ತುವರಿದಿದೆಯೇ ಎಂಬುದರ ಆಧಾರದ ಮೇಲೆ ಈ ಗುಂಪನ್ನು ಮತ್ತಷ್ಟು 2 ವರ್ಗಗಳಾಗಿ ವಿಂಗಡಿಸಲಾಗಿದೆ: ಜಿಮ್ನೋಸ್ಪರ್ಮ್ಗಳು ಮತ್ತು ಆಂಜಿಯೋಸ್ಪರ್ಮ್ಗಳು. ಆಂಜಿಯೋಸ್ಪರ್ಮ್ಸ್ ಈ ಪದವು 2 ಗ್ರೀಕ್ ಪದಗಳಿಂದ ಮಾಡಲ್ಪಟ್ಟಿದೆ. ಆಂಜಿಯೋ ಎಂದರೆ ಮುಚ್ಚಿದ ಮತ್ತು ಸ್ಪರ್ಮ ಎಂದರೆ ಬೀಜ. ಇವುಗಳನ್ನು ಹೂ ಬಿಡುವ ಸಸ್ಯಗಳು ಎಂದು ಕರೆಯುತ್ತಾರೆ. ಬೀಜಗಳು ಅಂಡಾಶಯದೊಳಗೆ ಬೆಳೆಯುತ್ತವೆ, ಹಣ್ಣಾಗಿ ಮಾರ್ಪಡಿಸಲಾಗಿದೆ. ಬೀಜಗಳಲ್ಲಿ ಸಸ್ಯ ಭ್ರೂಣಗಳು ಕೋಟಿಲ್ಡನ್ಗಳನ್ನು ಬೀಜದ ಎಲೆಗಳು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅನೇಕ ನಿರ್ದೇಶನಗಳನ್ನು ಅವು ಹೊರಹೊಮ್ಮುತ್ತವೆ ಮತ್ತು ಆಗುತ್ತವೆ. ಬೀಜ ಮೊಳಕೆಯೊಡೆದಾಗ ಹಸಿರು ಆಂಜಿಯೋಸ್ಪರ್ಮ್ಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಪ್ರಸ್ತುತ ಕೋಟಿಲ್ಡನ್ಗಳ ಸಂಖ್ಯೆಯ ಆಧಾರದ ಬೀಜದಲ್ಲಿ ಒಂದೇ ಕೋಟಿಲ್ಡನ್ ಹೊಂದಿರುವ ಬೀಜಗಳನ್ನು ಹೊಂದಿರುವ ಸಸ್ಯಗಳು ಮೊನೊಕೋಟಿಲ್ಡೋನಸ್ ಅಥವಾ ಮೊನೊಕಾಟ್ ಎಂದು ಕರೆಯಲಾಗುತ್ತದೆ. ಉದಾಹರಣೆ ಧಾನ್ಯಗಳು, ಗೋಧಿ, ಜೋಳ, ಅಕ್ಕಿ, ರಾಗಿ, ಲಿಲ್ಲಿಗಳು, ಡ್ಯಾಫಡಿಲ್ಗಳು, ಕಬ್ಬು, ಬಾಳೆಹಣ್ಣು, ತಾಳೆ, ಶುಂಠಿ, ಈರುಳ್ಳಿ, ಬಿದಿರು, ಸಕ್ಕರೆ, ತಾಳೆ ಮರ ಮತ್ತು ಹುಲ್ಲು. 2 ಕೋಟಿಲ್ಡನ್ಗಳನ್ನು ಹೊಂದಿರುವ ಬೀಜಗಳನ್ನು ಹೊಂದಿರುವ ಸಸ್ಯಗಳನ್ನು ಡಿಕಾಟ್ಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆ ಟೊಮ್ಯಾಟೊ, ಲೇಡಿ ಫಿಂಗರ್, ಮಾವು, ಮಲ್ಬೆರಿ, ಬ್ಲ್ಯಾಕ್ಬೆರಿ, ಬೆಗೋನಿಯಾ, ಪಪಾಯಿ, ಬದನೆ ಮತ್ತು ಐಪೋಮಿಯಾ. ಡಿಕಾಟ್ ಮತ್ತು ಮೊನೊಕಾಟ ಸಸ್ಯಗಳ ನಡುವಿನ ಕೆಲವು ವ್ಯತ್ಯಾಸಗಳನ್ನು ನೋಡೋಣ.
ಮೊನೊಕಾಟ್ಗಳು. ಭ್ರೂಣವು ಒಂದೇ ಕೊಳ್ಳಿನ ಅನ್ನು ಹೊಂದಿರುತ್ತದೆ. ಹೂವಿನ ಭಾಗಗಳು 3 ಗುಣಕಗಳಲ್ಲಿ ಇರುತ್ತವೆ. ಪ್ರಮುಖ ಎಲೆಯ ಸಿರೆಗಳು ಸಮಾನಾಂತರವಾಗಿರುತ್ತವೆ. ಕಾಂಡದ ನಾಳಿಯ ಕಟ್ಟುಗಳು ಚದುರಿ ಹೋಗಿವೆ. ಬೇರುಗಳು ಸಾಹಸ ಸಮಯವಾಗಿವೆ. ಉದಾಹರಣೆ ಅಕ್ಕಿ, ಗೋಧಿ ಮತ್ತು ಜೋಳ. ಡಿಕೋಟ್ಸ್. ಭ್ರೂಣವು 2 ಕೋಟಿಲ್ನಟ್ಗಳನ್ನು ಒಳಗೊಂಡಿವೆ. ಹೂವಿನ ಭಾಗಗಳು 4 ಅಥವಾ 5 ಗುಣಲಕ್ಷಣಗಳಿವೆ ಇರುತ್ತವೆ. ಪ್ರಮುಖ ಎಲೆಯ ಸಿರೆಗಳು ಜಾಲರಿಯಲ್ಲಿವೆ. ಕಾಂಡದ ನಾಳಿಯ ಕಟ್ಟುಗಳು ಉಂಗುರದ ರೂಪದಲ್ಲಿರುತ್ತವೆ. ಮೂಲಾಧಾರದಿಂದ ಬೇರುಗಳು ಬೆಳೆಯುತ್ತವೆ. ಉದಾಹರಣೆ ಬೀನ್ಸ್, ದಾಲ್ಚಿನ್ನಿ ಇತ್ಯಾದಿ. ಜಿಮ್ನೋಸ್ಪರ್ಮ್ಸ್. ಈ ಪದವು 2 ಗ್ರೀಕ್ ಪದಗಳಿಂದ ಬಂದಿದೆ. ಜಿಮ್ನೋ ಎಂದರೆ ನೇಕೆಡ್ ಮತ್ತು ಸ್ಪರ್ಮ್ ಎಂದರೆ ಬೀಜ. ಈ ಗುಂಪಿನ ಸಸ್ಯಗಳು ಬೆತ್ತಲೆ ಬೀಜಗಳನ್ನು ಹೊಂದಿರುತ್ತವೆ ಮತ್ತು ಸಾಮಾನ್ಯವಾಗಿ ದೀರ್ಘಕಾಲಿಕ ನಿತ್ಯಹರಿದರ್ಪಣ ಮತ್ತು ಮರದಿಂದ ಕೂಡಿರುತ್ತವೆ. ಉದಾಹರಣೆ ಪೈನ್ಸ್ ಮತ್ತು ದೇವದಾರು. ಚಟುವಟಿಕೆ: ಮೂಲಕ ಪಾಚಿಯ ಸಸ್ಯಗಳ ವೀಕ್ಷಣೆ. ಕೈಮಸೂರ. ನೀವು ಪಾಚಿಗಳನ್ನು ಸಂಗ್ರಹಿಸಬಹುದು. ಸಮಯದಲ್ಲಿ ಇಟ್ಟಿಗೆಗಳ ಮೇಲೆ ಹಸಿರು ತುಂಬಾ ನಯವಾದ ಬೆಳವಣಿಗೆ. ಮಳೆಗಾಲ. ಸ್ಲೈಡನ್ ಮೇಲೆ ಈ ಹಸಿರು ಬಣ್ಣದ ಬೆಳವಣಿಗೆಯನ್ನು ಸ್ವಲ್ಪ ಸ್ಕ್ರ್ಯಾಪ್ ಮಾಡಿ ಮತ್ತು ಹ್ಯಾಂಡ್ಲೆನ್ಸ್ನೊಂದಿಗೆ ಅಥವಾ ಡಿಸೆಕ್ಷನ್ ಮೈಕ್ರೋಸ್ಕೋಪ್ನ ಅಡಿಯಲ್ಲಿ ಗಮನಿಸಿ. ನೀಡಿರುವ ಚಿತ್ರದಲ್ಲಿ ತೋರಿಸುವಂತಹ ರಚನೆಗಳನ್ನು ನೀವು ಕಾಣಬಹುದು. ಇವುಗಳನ್ನು ನಾವು ಹೂಗಳು ಎಂದು ಹೇಳಬಹುದೇ? ನೀವು ನಿಖರವಾಗಿ ಹೂಗಳಲ್ಲ, ಆದರೆ ಬೀಜದಂತಹ ರಚನೆಗಳನ್ನು ಹೊಂದಿರುವ ರಚನೆಗಳು ಬೀಜಕಗಳು ಎಂದು ಕರೆಯಲ್ಪಡುತ್ತವೆ. ಬೀಜಕಗಳು ಯಾವ್ಯಾವು? ಬೀಜಕಗಳು ದುಂಡಗಿನ ದೇಹಗಳಂತಿದ್ದು ಬೀಜವು ಸಾಕಷ್ಟು ಆಹಾರವನ್ನು ಸಂಗ್ರಹಿಸುತ್ತದೆ. ಇದಲ್ಲದೆ ಬೀಜಗಳನ್ನು ಉತ್ಪಾದಿಸಲಾಗುತ್ತದೆ. ಹೂಗಳ ಅಂಡಾಶಯ, ಆದರೆ ಬೀಜಕಗಳು ಎಂಬ ರಚನೆಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಸ್ಪೊರೆಂಜಿಮ್ ವಿಭಿನ್ನವಾಗಿ. ನೀವು ಜರಿಗಿಡ ಸಸ್ಯವನ್ನು ಗಮನಿಸಿದರೆ ನೋಡಲು ಪ್ರಯತ್ನಿಸಿ. ಕಂದು ಅಥವಾ ಕಪ್ಪು ಚುಕ್ಕೆಗಳಂತಹ ರಚನೆಗಳನ್ನು ಬೀಜಕಗಳೆಂದು ಕರೆಯಲಾಗುತ್ತದೆ. ಇವು ಬೀಜಕಗಳನ್ನು ಹೊಂದಿರುವ ದೇಹಗಳಾಗಿವೆ. ಹೂ ಬಿಡದ ಸಸ್ಯಗಳು. ಪಾಚಿ, ಸೈಕಾಸ್ ಮತ್ತು ಜರಿಗಿಡದಂತಹ ಸಸ್ಯಗಳು. ಹೂಗಳನ್ನು ಉತ್ಪಾದಿಸುವುದಿಲ್ಲ ಮತ್ತು ಹೊಂದಿರುವುದಿಲ್ಲ. ಸ್ಪೊರಾಂಜಿಯಂ ಸಂತಾನೋತ್ಪತ್ತಿ ರಚನೆಗಳಿರುತ್ತವೆ. non-flow-WERING ಸಸ್ಯಗಳು ಅಥವಾ ಕ್ರಿಪ್ಟೋಗ್ರಾಮ್ಸ್ ಎಂದು ಕರೆಯಲಾಗುತ್ತದೆ. ಹೂ ಬಿಡುವ ಸಸ್ಯಗಳು. ಪೊರೋಡಿಯಾ ಈ ಹೂಗಳನ್ನು ಫೆನರೋಗ್ರಾಮ್ಸ್ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಸಸ್ಯ ಸಾಮ್ರಾಜ್ಯ ಮತ್ತು ವರ್ಗೀಕರಣದ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡಿದೆ. ಸಮಯವನ್ನು ವ್ಯರ್ಥ ಮಾಡದೆ
ಮುಂದಿನ ವಿಡಿಯೋದಲ್ಲಿ ಚೆನ್ನಾಗಿ ವಿವರಿಸಿದ ಪ್ರಾಣಿ ಸಾಮ್ರಾಜ್ಯಕ್ಕೆ ತ್ವರಿತವಾಗಿ ಹೋಗೋಣ. ಅದಕ್ಕೂ ಮೊದಲು ಗಮನಹರಿಸಿ. ನೆನಪಿಡುವ ಅಂಶಗಳು: ಗುಣಲಕ್ಷಣಗಳ ಆಧಾರದ ಮೇಲೆ ಎಲ್ಲ ಸಸ್ಯಗಳನ್ನು ಥಲೋಫೈಟ್ಗಳು, ಬ್ರಯೋಫೈಟ್ಗಳು ಮತ್ತು ಟೆರಿಡೋಫೈಟ್ಗಳಾಗಿ ವಿಂಗಡಿಸಲಾಗಿದೆ. ಪೈರಿಡೋಫೈಟ್ಗಳನ್ನು ಹೂಬಿಡುವಿಕೆಯ ಆಧಾರದ ಮೇಲೆ, ಅಂಜಿಯೋಸ್ಪರ್ಮ್ಗಳು ಮತ್ತು ಜಿಮ್ನೋಸ್ಪರ್ಮ್ಗಳಾಗಿ ವರ್ಗೀಕರಿಸಲಾಗಿದೆ. ಅಂಜಿಯೋಸ್ಪರ್ಮ್ಗಳನ್ನು ಕೋಟಿನಾಲ್ಗಳ ಆಧಾರದ ಮೇಲೆ ಮೊನೊಕಾಟ್ಗಳು ಮತ್ತು ಡಿಕಾಟ್ಗಳಾಗಿ ವರ್ಗೀಕರಿಸಲಾಗಿದೆ. ನೆನಪಿಸಿಕೊಳ್ಳಿ,